ಇದರಲ್ಲಿ ಬಾಬಾ ಸಾಹೇಬ್ರ ತಪ್ಪು ಹುಡುಕೋ ಅಗತ್ಯವೇನಿಲ್ಲ. ನೀವು ಅವರ ಕಾಲಕ್ಕೆ ಹೋಗಿ ಭಾರತ ಹೇಗಿತ್ತು ಮತ್ತು ಭಾರತದಲ್ಲಿ ತಮ್ಮ ಸಹೋದರರೊಂದಿಗೆ ಹಿಂದೂಗಳ ನಡವಳಿಕೆಯನ್ನು ನೀವು ನೋಡಬೇಕು. ಆಮೇಲೆ ನಿಮಗೆ ಅವರ ಸಮಾಜ ಸುಧಾರಣಾ ಕ್ರಾಂತಿ ಎಷ್ಟು ಮಹತ್ವವಾಗಿತ್ತು ಎಂದು ಅರ್ಥವಾಗುತ್ತೆ. ಮರಣದ 3 ತಿಂಗಳ ಮೊದಲಿಗೂ ಅವರು ಪ್ರಯತ್ನ ಮಾಡ್ತಾ ಇದ್ರು, ಸುಧಾರಿಸ್ಲಿ ನಮ್ಮ ಧರ್ಮ ಸುಧಾರಣೆಯಾಗ್ಲಿ ಅಂತ. ಜನರು ಇದಕ್ಕೆ ಒಪ್ಪಲೇ ಇಲ್ಲ. ಅಂತ್ಯ ಸಮೀಪಿಸಿದೆ ಅಂತ ಅವ್ರಿಗೆ ಗೊತ್ತಾದಾಗ ಹೇಳಿದ್ರು, ಬನ್ನಿ ನಿಮ್ಮನ್ನು ನಾನು ಈ ಸ್ಥಿತಿಯಲ್ಲೇ ಬಿಟ್ಟು ಹೋಗ್ಬಿಟ್ರೆ ಈ ವರ್ಣ ವ್ಯವಸ್ಥೆ ಏನಿದೆ ನಿಮ್ಮ ಶೋಷಣೆ ಮಾಡುತ್ತಾನೇ ಇರುತ್ತೆ. ತ್ಯಾಗ ಮಾಡಿ. ನಮಸ್ಕಾರ ಸರ್, ಇವತ್ತು ಬುದ್ಧ ಪೂರ್ಣಿಮಾ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗ್ಪುರದಲ್ಲಿ ದೀಕ್ಷೆ ಭೂಮಿಯಲ್ಲಿ ಅವರು ಧರ್ಮ ಪರಿವರ್ತನೆ ಮಾಡಿಕೊಂಡ್ರು ಬೌದ್ಧ ಧರ್ಮಕ್ಕೆ. ಆಗ 22 ಪ್ರತಿಜ್ಞೆಗಳನ್ನ ಮಾಡಿದರು. ಅದರಲ್ಲಿ ಬಹಳಷ್ಟು ಪ್ರತಿಕ್ರಿಯೆಗಳು ಕೂಡ ಇತ್ತು. ಅದರಲ್ಲಿ ಕೆಲವು ಈ ರೀತಿಯೂ ಇತ್ತು, ಏನಂದರೆ ನಾನು ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ನಂಬೋದಿಲ್ಲ, ಬುದ್ಧನನ್ನು ವಿಷ್ಣುವಿನ ಅವತಾರ ಅಂತ ಯಾವತ್ತೂ ನಂಬೋದಿಲ್ಲ. ಈಗ ಏನಂದರೆ ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ಅಥವಾ ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಗ್ರಂಥಗಳೇನಿದೆ, ಉಪನಿಷದ್, ವೇದಾಂತ, ವೇದಗಳು ಅಥವಾ ಭಗವದ್ಗೀತಾ, ಅವುಗಳು ಸಮಾಜದಲ್ಲಿ ಹೇಗೆ ಒಂದು ಭಾಗ ಆಗಿದೆ, ಅದು ಹಾಗೆ ನಮ್ಮಲ್ಲೂ ಒಂದು ಭಾಗ ಆಗಿದೆ. ಆದರೆ ಅವ್ರಿಗೆ ಇದು ಇಷ್ಟ ಇಲ್ಲ. ಯಾಕಂದರೆ ಇಲ್ಲಿ ಬಾಬಾ ಸಾಹೇಬರ ಆದರ್ಶ ಪಾಲಿಸೋರು ಅವರು ಭಗವದ್ಗೀತೆ ಏನಿದೆ ಅಥವಾ ಉಪನಿಷತ್ ಏನಿದೆ ಅದು ಹಿಂದೂ ಧರ್ಮದ ಭಾಗ ಅಂತಾರೆ. ಅದರಿಂದ ಅಂತಿಮ ಸತ್ಯ ಅಥವಾ ಮೋಕ್ಷ ಏನಿದೆ, ವೇದಾಂತದ ಸಾರ ಏನಿದೆ, ಅವರು ಅದರಿಂದ ದೂರನೇ ಇದ್ದಾರೆ. ಅದನ್ನು ತಿಳ್ಕೊಳ್ಳೋದಕ್ಕೂ ಅವರು ಬಯಸೋದಿಲ್ಲ. ಅಂಥವ್ರನ್ನ ಹೇಗೆ ಸೆಳಿಬೋದು ಅಂತ ನೋಡಿ. ಅಡ್ಡ ಪರಿಣಾಮವಿಲ್ಲದ ಯಾವುದೇ ಔಷಧಿ ಇಲ್ಲ. ಔಷಧಿ ಅಂತೂ ಕೊಡಲೇಬೇಕಾಗತ್ತೆ. ಇಲ್ಲದೆ ಹೋದ್ರೆ ರೋಗಿಯನ್ನು ಉಳಿಸೋದು ಕಷ್ಟವಾಗತ್ತೆ. ಒಂದ್ ವೇಳೆ ಸುಳ್ಳು ಮತ್ತು ಶೋಷಣಕಾರಿ ಧಾರ್ಮಿಕತೆಯೇ ಬಂಧನವಾಗಿದ್ರೆ ನಾವು ಹೇಗೆ ಹೇಳೋಕ್ಕಾಗತ್ತೆ? ದೇಶದ ಕನಿಷ್ಠ 20% ಜನಸಂಖ್ಯೆ, ನಾನು ಕನಿಷ್ಠ ಅಂತ ಹೇಳ್ತಾ ಇದ್ದೇನೆ, ಹೆಚ್ಚಂದ್ರೆ 50%ಕ್ಕಿಂತ ಹೆಚ್ಚು, ಅವರಿಗೆ ಹೇಗೆ ಹೇಳೋಕ್ಕಾಗಲ್ಲ ಈ ಶೋಷಣಕಾರಿ ಧರ್ಮಗಳನ್ನು ತಿರಸ್ಕರಿಸಿ ಅಂತ? ಹೇಳಬೇಕಾಗತ್ತಲ್ಲ. ಆಮೇಲೆ ಆ ಪ್ರಕ್ರಿಯೆಯಲ್ಲಿ ಯಾವ ಶೋಷಣಕಾರಿ ಧಾರ್ಮಿಕತೆ ಇದೆ ಅವುಗಳ ಪ್ರತೀಕಗಳನ್ನು ತ್ಯಜಿಸಬೇಕಂತ ಹೇಳಬೇಕಾಗತ್ತೆ. ಬಾಬಾ ಸಾಹೇಬ್ ಹೇಳ್ತಾ ಇದ್ರು, ಇದನ್ನು ನೀವು ಪಾಲಿಸಿದ್ರೆ ನಿಮ್ಮ ಶೋಷಣೆ ಮುಂದುವರಿಯುತ್ತೆ. ಇದನ್ನು ಪಾಲಿಸ್ತಾ ಹೋದ್ರೆ ನಿಮ್ಮ ಶೋಷಣೆ ಆಗ್ತಾನೆ ಇರುತ್ತೆ. ಆದರೆ ನೀವು ಹೇಳುವುದಂತೂ ನಿಜವಾಗಿದೆ. ಎಷ್ಟೆಲ್ಲ ಈ ಪೌರಾಣಿಕ ಪ್ರತೀಕಗಳಿದ್ದವು ಅಥವಾ ಶೋಷಣೆಯ ಪ್ರತೀಕ ಇದ್ದವು, ಅದನ್ನ ತ್ಯಜಿಸುವ ಜೊತೆಗೆ ಈ ದರ್ಶನವೇನಿದೆ ಅದನ್ನು ಕೂಡ ಜನ ತ್ಯಜಿಸ್ಬಿಟ್ರು. ಅದು ತಪ್ಪಾಯಿತು, ಕೊಲಾಟ್ರಲ್ ಡ್ಯಾಮೇಜ್ ಆಯಿತು. ಅದನ್ನೇ ನಾನು ಹೇಳ್ತಾ ಇರ್ತೀನಲ್ಲ, ಥ್ರೋಯಿಂಗ್ ದ ಬೇಬಿ ಔಟ್ ವಿತ್ ದ ಬಾತ್ ವಾಟರ್. ನಿಮ್ಮ ಯಾರು ಶುಭ ಚಿಂತಕರಿದ್ದರು, ಧಾರ್ಮಿಕ ಮತ್ತೆ ಸಮಾಜ ಸುಧಾರಕರು, ಅವರು ನಿಮ್ಮನ್ನು ಅಂತಹ ಭಾಗವನ್ನು ತ್ಯಜಿಸಲು ಹೇಳಿದ್ರು. ಧಾರ್ಮಿಕತೆ ಅದರ ಕೊಳೆದು ಹೋದ ಅಂಶವನ್ನ. ಆದರೆ ನಾವು ಅವರ ಮಾತನ್ನೇ ಆಧಾರವಾಗಿಟ್ಟುಕೊಂಡು ಧರ್ಮದ ಮೂಲತತ್ವವನ್ನೇ ತ್ಯಜಿಸಿಬಿಟ್ಟೆವು. ಧರ್ಮದ ಮೂಲತತ್ವವನ್ನು ತ್ಯಜಿಸಬೇಕಿದ್ರೆ ಬಾಬಾ ಸಾಹೇಬರು ಇಷ್ಟೇ ಹೇಳ್ತಿದ್ರು, ನಾನೀಗ ಹಿಂದೂ ಅಲ್ಲ ಅಂತ. ಅವರು ಹೇಳಿದ್ರು, ನಾನು ಹಿಂದೂ ಅಲ್ಲ, ನಾನು ಬುದ್ಧನಿಗೆ ಶರಣಾಗ್ತೀನಿ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಯೋಚನೆ ಮಾಡಿ ಇದರ ಅರ್ಥವನ್ನ.
ಅವರು ಹೀಗೂ ಹೇಳ್ಬೋದಿತ್ತು, ನಾನು ಅನೀಶ್ವರವಾದಿ, ನಾನು ನಾಸ್ತಿಕನಾಗಿದ್ದೀನಿ, ನಾನು ಯಾವ ಧರ್ಮವನ್ನು ನಂಬುವುದಿಲ್ಲ. ಆದರೆ ಅವರು ಧರ್ಮವು ಮನುಷ್ಯನ ಮೂಲ ಅಗತ್ಯ ಎಂದು ಒಪ್ಪಿಕೊಂಡ್ರು. ಅವರು ಧರ್ಮವನ್ನು ಬಿಟ್ಟುಬಿಡಲಿಲ್ಲ. ಮತ್ತೆ ಹಿಂದೂ ಧರ್ಮದಲ್ಲೂ ಸುಧಾರಣೆ ಮಾಡಲು ತುಂಬಾ ಪ್ರಯತ್ನ ಮಾಡಿದ್ರು. ಆದರೆ ಸಮಾಜ ಬದಲಾವಣೆಗೆ ಸಿದ್ಧವಿದ್ದಿಲ್ಲ. ಅವರು ಧರ್ಮವನ್ನು ಬಿಡಲಿಲ್ಲ, ಅವರು ಆ ಸಮಾಜವನ್ನು ಬಿಟ್ರು. ಯಾವುದು ತನ್ನ ಶೋಷಣೆಯ ಸ್ವಭಾವವನ್ನು ಬಿಡಲು ಸಿದ್ಧವಿರಲಿಲ್ಲ. ಮತ್ತು ಅದೇ ಶೋಷಣೆಯ ವೃತ್ತಿಯನ್ನು ಮುಂದುವರಿಸಲು ಯಾವುದು ಧರ್ಮವನ್ನೂ ಭ್ರಷ್ಟಗೊಳಿಸಿತ್ತು. ಬಾಬಾ ಸಾಹೇಬ್ರು ಹೇಳಿದ್ರು, ಅಂತಹ ಸಮಾಜಕ್ಕೂ ಹೇಳಿ ಟಾಟಾ ಬಾಯ್ ಬಾಯ್. ಮತ್ತ ಸಮಾಜ ಧರ್ಮದಲ್ಲಿ ಎಷ್ಟು ವಿಕಾರಗಳನ್ನು ಹಾಕಿತ್ತೋ ಆ ಭ್ರಷ್ಟಾಚಾರಗಳಿಗೂ ವಿದಾಯ. ನೀವು ನಡೀರಿ. ಮತ್ತೆ ಯೋಚನೆ ಮಾಡಿ, ಒಂದ್ ವೇಳೆ ಧರ್ಮವೇ ಕೆಟ್ಟದಾಗಿದ್ರೆ ಬಾಬಾ ಸಾಹೇಬ್ರು ಬೌದ್ಧ ಯಾಕಾದ್ರು? ಧರ್ಮವೂ ಕೆಟ್ಟದಲ್ಲ. ಧರ್ಮದಲ್ಲಿ ನಾವು ಎಷ್ಟು ನಮ್ಮ ಸ್ವಾರ್ಥಕ್ಕಾಗಿ ಪ್ರದೂಷಣೆ ಮಾಡಿದ್ದೇವೆ, ಅವೆಲ್ಲವೂ ಕೆಟ್ಟದು, ಅವನ್ನ ತ್ಯಜಿಸಬೇಕು. ರಿಲಿಜಿಯಸ್ ಮೋಷನ್ಸ್ ಅವ್ರು ಹೇಳಿದ್ರು. ರಿಲಿಜಿಯಸ್ ಮೋಷನ್ ಅಂತ ಹೇಳಿದ್ರೆ ಏನೋ ಸಣ್ಣ ಪುಟ್ಟ ವಿಚಾರ ಅಂತ ಅನ್ಸುತ್ತೆ. ಅದು ವಿಷ. ನಾವೇನು ಧರ್ಮ ಅಂತೀವಿ, ಅದು ವಿಷ. ಬಾಬಾ ಸಾಹೇಬ್ರು ಆ ವಿಷವನ್ನು ತೆಗೆದುಹಾಕಲು ಹೇಳಿದ್ರು. ಸಾಮಾನ್ಯ ಜನರು ತಮ್ಮ ಜೀವನದಲ್ಲಿ ಧರ್ಮ ಅನ್ಕೋತಾನೆ, ಅದು ಧರ್ಮ ಅಲ್ವೇ ಅಲ್ಲ. ಬಾಬಾ ಸಾಹೇಬ್ರಷ್ಟೇ ಅಲ್ಲ, ನೀವು ವೈದಿಕ ಋಷಿಗಳನ್ನು ಕರೆತಂದ್ರು, ಅವರು ಕೈ ಮುಗಿದುಕೊಳ್ತಾರೆ. ಅವ್ರು ಹೇಳ್ತಾರೆ, ನಾವು ಇಂಥ ಧರ್ಮವನ್ನು ಕಲಿಸೇ ಇಲ್ಲ. ನೀವೇನು ಈ ಅಂಧವಿಶ್ವಾಸ ಮತ್ತು ಕೆಟ್ಟ ಪದ್ಧತಿಗಳು, ಈ ರೀತಿ ನೀತಿ ಪರಂಪರೆಗಳನ್ನು ನೀವು ಹಿಡ್ಕೊಂಡಿದ್ದೀರಾ, ಇಂಥ ಧರ್ಮವನ್ನೇ ನಾವು ಕಲಿಸಿದ್ದ. ಜಾತಿವಾದಿ ಇದೇನ್ ನೀವು ಬರೀ ಜಾತಿವಾದಿ ಅಷ್ಟೇ ಅಲ್ಲ. ಜಾತಿಯಲ್ಲಿ ಹೀಗೆ ಅನಿಸ್ತಾ ಇದೆ, ಬೇರೆಯವರ ಶೋಷಣೆ ಆಗ್ತಾ ಇದೆ. ಸಾಮಾನ್ಯ ಮನುಷ್ಯರು, ಸಾಮಾನ್ಯ ಹಿಂದೂ ಯಾರು ಧರ್ಮವನ್ನ ಪಾಲಿಸ್ತಾನೆ, ಅವನು ತನ್ನ ಶೋಷಣೆ ಕೂಡ ಮಾಡ್ತಾನೆ, ಪರಿವಾರದ ಶೋಷಣೆ ಮಾಡ್ತಾನೆ. ಅವನು ಜಗತ್ತನ್ನ ಬದುಕೋಕೆ ಬಿಡುವುದಿಲ್ಲ, ತಾನೂ ಬದುಕೋದಿಲ್ಲ, ಪ್ರಕೃತಿಯ ಶೋಷಣೆಯೂ ಮಾಡ್ತಾನೆ. ಅದು ಹೀಗಲ್ಲ. ಅವ್ರ ಮಾತೇನಿದೆ ಅದು ಬರೀ ಜಾತಿಗಳ ವಿರುದ್ಧ ಅಷ್ಟೇ ಅಲ್ಲ, ಅವರು ಏನು ಹೇಳ್ತಾ ಇದ್ದಾರೆ ಋಷಿಗಳ ವಿರುದ್ಧವಾಗಿಯೂ ಇದೆ. ನೋಡಿ, ನಾವು ಎರಡು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ, ಬೇರೆ ಬೇರೆಯಾಗಿ ನೋಡುವುದಿಲ್ಲ. ನಮ್ಗನ್ಸುತ್ತೆ ಒಂದಿರುತ್ತೆ ಸಮಾಜ, ಇನ್ನೊಂದಂದ್ರೆ ಆ ಆಧ್ಯಾತ್ಮಿಕ ವ್ಯಕ್ತಿ ಅವನು ಈ ಸಮಾಜದಿಂದ ಬೇರೆಯಾಗಿದ್ಕೊಂಡು ಸಮಾಜವನ್ನು ಸುಧಾರಿಸ ಬಯಸ್ತಾನೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಮಾಜ ಇದೆ, ಮತ್ತೆ ಸಮಾಜ ಇರುತ್ತೆ ಸ್ವಾರ್ಥಿ ಜನರದ್ದು, ಮೀಡಿಯೋಕರ್ ಜನರದ್ದು. ಅದು ಅವರು ತಮ್ಮ ಸ್ವಾರ್ಥಕ್ಕಾಗಿ ವ್ಯವಸ್ಥೆ ಮಾಡಿದ್ದಾರೆ, ಅದರಲ್ಲೇ ಇರ್ತಾರೆ. ಅದೇ ಸಮಾಜದಲ್ಲಿ ಕೆಲವು ವಿಶೇಷ ದ್ರೋಹಿಗಳು, ಪ್ರತಿಭಾವಂತ ಮನುಷ್ಯರು ಇರ್ತಾರೆ. ಅವರಂತಾರೆ, ಇಂಥ ಸಮಾಜದ ವ್ಯವಸ್ಥೆಯಲ್ಲಿ ನಾವು ಇರುವುದಿಲ್ಲ. ಹಿಂದಿನ ಕಾಲದಲ್ಲಿ ಈ ರೀತಿಯ ಜನರು ಸಮಾಜವನ್ನ, ಈ ಸಾಮಾನ್ಯ ವ್ಯವಸ್ಥೆ, ಸಮಾಜದ ನಾಲ್ಕು ಗೋಡೆಯನ್ನ ಪೂರ್ತಿ ತ್ಯಜಿಸ್ಬಿಟ್ಟು ಬೇರೆಯಾಗಿ ಹೋಗ್ತಿದ್ರು. ಅವರು ಯಾಕೆ ಹಾಗೆ ಮಾಡ್ತಿದ್ರು ಅಂದ್ರೆ, ಈ ಸಮಾಜದಲ್ಲಿ ಇರೋದು ಸಾಧ್ಯನೇ ಇಲ್ಲ. ಅವರ ಉಸಿರುಗಟ್ಟತೆ ಸಮಾಜದವರು ಅವರನ್ನು ಸಾಯಿಸ್ತಾರೆ, ಅದಕ್ಕೆ ಬೇರೆ ಹೋಗ್ತಿದ್ರು. ಅವರನ್ನು ನಾವು ಋಷಿ ಅಂತೇವೆ. ವಿದ್ರೋಹಿಗಳವರು, ಅವರು ಸಮಾಜದ ವಿದ್ರೋಹಿಗಳು. ಇದು ಸಮಾಜ, ಅವರು ಸಮಾಜದ ವಿದ್ರೋಹಿಗಳು, ಅವರು ಋಷಿಯಾದ್ರು. ಅಲ್ಲಿ ಅವರು ಕೂತ್ಕೊಂಡು ಸಮಾಜವನ್ನು ಸುಧಾರಿಸಲು ತುಂಬಾ ಪ್ರಯತ್ನ ಪಟ್ರು. ಆ ಪ್ರಯತ್ನವನ್ನೇ ದರ್ಶನ ಅಂತೀವಿ, ಫಿಲಾಸಫಿ. ಈಗ ಸಮಾಜ ಒಂದು ರೀತಿಯಲ್ಲಿ ನಡೀತಾ ಇದೆ, ಅದೊಂದು ರೀತಿ. ಮತ್ತೆ ಈ ಋಷಿಗಳ ಒಂದು ಚಿಕ್ಕ ಸಮುದಾಯವಿದೆ. ಸಮಾಜಕ್ಕೆ ಒಂದು ಹೊಸ ದೃಷ್ಟಿಕೋನ ನೀಡಲು ಬಯಸುತ್ತೆ. ಸಮಾಜಕ್ಕನ್ನಿಂತ ನೀವು ತಪ್ಪು, ನೀವು ಹಳೆಯ ಅಂಧಕಾರದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಎದ್ದೇಳಿ, ನೀವು ನಿಮ್ಮನ್ನು ನೀವು ತಿಳ್ಕೊಳ್ಳಿ. ಸಮಾಜ ಎಲ್ಲ ರೀತಿಯ ಶೋಷಣೆ ಮಾಡುತ್ತೆ. ಮನುಷ್ಯ ತನ್ನ ಶೋಷಣೆ ಮಾಡ್ತಾನೆ, ಇನ್ನೊಬ್ಬರದ್ದು ಮಾಡ್ತಾನೆ, ಪಕ್ಕದವ್ರದ್ದು ಮಾಡ್ತಾನೆ, ಗಂಡ ಹೆಂಡತಿಯವ್ರದ್ದು ಆಗುತ್ತೆ, ಮಕ್ಕಳದ್ದು ಮಾಡ್ತಾನೆ, ತನ್ನ ಶೋಷಣೆಯನ್ನು ಮಾಡ್ತಾನೆ. ಸಮಾಜ ಹೀಗೆ ನಡೀತೆ, ಸ್ವಾರ್ಥದ ಮೇಲೆ. ಋಷಿಗಳು ಹೇಳಿದ್ರು, ಸ್ವಾರ್ಥದ ಮೇಲೆ ಜೀವನ ನಡೆಯುತ್ತೆ, ಮತ್ತೆ ಸ್ವಾರ್ಥ ಜೀವನ ನಡೆಯುತ್ತೆ, ಅದು ಬದುಕಲು ಯೋಗ್ಯವಲ್ಲ.
ಅಂದ್ರೆ ಸಮಾಜ ಏನು ನಡೆಸ್ತಾ ಇತ್ತು ಅವೆಲ್ಲವೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರುತ್ತೆ. ನಿಮ್ಮ ವರ್ಣಾಶ್ರಮ ವ್ಯವಸ್ಥೆ ಸೇರಿದಂತೆ ಎಲ್ಲಾ ತರದ ಸ್ಮೃತಿ ಸಾಹಿತ್ಯ ಕೂಡ ಸಾಮಾಜಿಕವಾಗಿದೆ. ಅವರಿಗೆ ಹೇಳಲಾಗಿದೆ ಈ ಸ್ಮೃತಿ ಸಾಹಿತ್ಯವೇನಿದೆ ಸಾಮಾಜಿಕವೇ ಆಗಿದೆ. ಅದನ್ನ ಮನುಷ್ಯ ಬರ್ದದ್ದು, ಸಮಾಜ ಮಾಡಿದ್ದು. ಆ ಋಷಿಗಳು ಸಮಾಜದಿಂದ ದೂರ ಸರಿದ್ರು. ಅವರ ಬರಹಗಳನ್ನು ಶ್ರುತಿ ಅನ್ನಲಾಗಿತ್ತು, ಅಪೌರುಷೇಯ ಅನ್ನಲಾಗಿತ್ತು. ಅಂದ್ರೆ ಇದು ಸಾಮಾನ್ಯ ಮನುಷ್ಯನ ಬುದ್ಧಿಯಿಂದ ಹುಟ್ಟಿದ್ದಲ್ಲ, ಇದು ಅಪೌರುಷೇಯ. ಸ್ಮೃತಿ ಸಾಹಿತ್ಯ ಏನಿದೆ ಅದನ್ನು ಯಾವಾಗಲೂ ಹೇಳಲಿಲ್ಲ ಮನುಷ್ಯ ಬರ್ದದ್ದು ಅಲ್ಲ ಅಂತ. ಮನುಷ್ಯ ಬರ್ದಿದ್ದಾನೆ, ಮನುಷ್ಯ ಈಗ್ಲೂ ಬರೀಬಹುದು, ಅದಕ್ಕೆ ಏನೂ ತಡೆ ಇಲ್ಲ. ಈಗಲೂ ನೀವು ಬರೀಬಹುದು. ಸ್ಮೃತಿ ಸಾಹಿತ್ಯದಲ್ಲಿ ಏನ್ ಬರುತ್ತೆ? ಇವೆಲ್ಲ ಏನು ಸ್ಮೃತಿಗಳಿವೆ ಅವು ಬರುತ್ತವೆ. ಅದರಲ್ಲಿ ಧರ್ಮಸೂತ್ರ ಇದೆ, ಧರ್ಮಶಾಸ್ತ್ರವಿದೆ, ಇತಿಹಾಸ ಗ್ರಂಥವಿದೆ, ಪುರಾಣವಿದೆ. ಇವೆಲ್ಲ ಸ್ಮೃತಿಯಲ್ಲಿ ಬರುತ್ತವೆ. ಇವು ಸ್ಮೃತಿಯಲ್ಲಿರುತ್ತೆ. ಸಮಾಜ ಇದರ ಜೊತೆಗೆ ನಡೀತಾ ಇತ್ತು. ಋಷಿಗಳಿಂದ ದರ್ಶನಗಳು ಮತ್ತು ಈ ವೇದಾಂತ ಬಂತು. ವೇದಾಂತ ಇವೇನು ನಡೀತಾ ಇತ್ತು ಅದರ ವಿರುದ್ಧ ವಿದ್ರೋಹವಾಗಿದೆ. ನಮ್ಗೆ ಅರ್ಥ ಆಗೋದಿಲ್ಲ. ಈ ಸಮಾಜ ಏನಿದೆ ಅದನ್ನು ಅನ್ಕೊಳ್ಳಿ ನೀವು ರೋಗಿಗಳ ಗುಂಪು ಆಗಿದೆ. ಸಾವಿರಾರು ಲಕ್ಷಾಂತರ ರೋಗಿಗಳು. ಇಲ್ಲಿ ಋಷಿ ಇದ್ದಾರೆ, ಅವರೊಂದು ಡಾಕ್ಟರ್ಗಳ ಚಿಕ್ಕ ಗುಂಪು, 10-20 ಡಾಕ್ಟರ್ಗಳು. ಸಾವಿರಾರು ಡಾಕ್ಟರ್ಸ್, 10-20 ರೋಗಿಗಳು. ಅವರು ಹೀಗೇನೆ ರೋಗಿ ಆಗಿಲ್ಲ. ಅವರಿಗೆ ರೋಗಿ ಆಗುವ ಅಭ್ಯಾಸ ಆಗ್ಬಿಟ್ಟಿದೆ. ಅವರಿಗೆ ರೋಗಿಗಳಾಗುವ ಒಂದು ಕೆಟ್ಟ ಅಭ್ಯಾಸ ಆಗ್ಬಿಟ್ಟಿದೆ. ಅಲ್ಲಿಂದ ಹೊರಬರಕ್ಕೂ ಬೇಡ ಅವರಿಗೆ. ಅವರು ತಮ್ಮ ರೋಗಗಳ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. ಆ ರೋಗ ಅವರ ಪುಸ್ತಕದಲ್ಲೂ ಕಾಣಿಸುತ್ತೆ. ಋಷಿಗಳು ಅಲ್ಲಿಗೆ ಹೋಗಿ ಪ್ರಯತ್ನ ಮಾಡಿದ್ರು ಈ ರೋಗಿಗಳನ್ನ ಆರೋಗ್ಯಕರ ಮಾಡಲು. ರೋಗಗಳಲ್ಲಿ ಒಂದು ದೊಡ್ಡ ರೋಗ ಅಂದ್ರೆ ಅದು ಜಾತಿ, ದೊಡ್ಡ ರೋಗ. ಋಷಿಗಳು ಏನೆಲ್ಲ ಗ್ರಂಥ ಬರೆದ್ರು ಅದು ಜಾತಿಯ ವಿರುದ್ಧವಾಗಿದೆ. ನಮ್ಗೇನನ್ಸುತ್ತೆ, ಜಾತಿ ವಿರೋಧಿ ಚರ್ಚೆಗಳು 100-200 ವರ್ಷಗಳಿಂದ ಮಾತ್ರ ನಡೆಯುತ್ತಿದೆಯಾ? ಇಲ್ಲ. ಜಾತಿಯ ವಿರುದ್ಧ ಮಾತುಕತೆ ವೇದಾಂತದ ಕಾಲದಿಂದಲೂ ಇದೆ. ನಾನು ಎಷ್ಟು ಬಾರಿ ನಿಮಗೆ ಹೇಳಿದ್ದೀನಿ, ಒಂದು ಉಪನಿಷತ್ತು ಸಮರ್ಪಿತವಾಗಿದೆ ಜಾತಿ, ಅದರ ವಿರೋಧ ಮಾಡಲು. ವೇದಾಂತದ ಪೂರ್ತಿ ಮರ್ಮ ಅಂದ್ರೆ ಜಾತಿಯನ್ನು ಎಂದೂ ಸ್ವೀಕರಿಸುವುದಿಲ್ಲ. ಋಷಿಗಳು ಇಲ್ಲಿ ಕೂತ್ಕೊಂಡು ಸಮಾಜವನ್ನು ಸುಧಾರಿಸಲು ತುಂಬಾ ಪ್ರಯತ್ನ ಪಟ್ಟರು. ಸಮಾಜಕ್ಕೆ ಸುಧಾರಣೆ ಬೇಕಾಗಿಲ್ಲ. ಅವರ ಮಾತು ಯಾರೂ ಕೇಳಲಿಲ್ಲ. ಅದೂ ಅಲ್ಲದೆ ಮೇಲಿಂದ ಮರ್ಯಾದೆ ಕೊಟ್ಟು ಋಷಿಗಳು ಅಂತ. ಆದ್ರೆ ಅವರ ಮಾತು ಯಾರು ಕೇಳಿದ್ದಾರೆ? ಋಷಿ ಹೇಳ್ತಾ ಇದ್ದಾರೆ, ಇಲ್ಲಿ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಅರ್ಥ ಮಾಡುವುದಿಲ್ಲ. ಅವರ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನೀವು ಸಮಾಜದವರೇ, ನಿಮ್ಮ ಎಲ್ಲ ನಂಬಿಕೆ, ಸಂಪ್ರದಾಯಗಳು, ಆಸೆಗಳು ಎಲ್ಲವೂ ಸುಳ್ಳು. ನಿಮ್ಮಲ್ಲಿ ಇರುವ ಎಲ್ಲಾ ಕಲ್ಪನೆಗಳು ಸುಳ್ಳು. ಋಷಿ ಇದನ್ನು ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ಯಾರೂ ಕೇಳುವುದಿಲ್ಲ. ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಮ್ಗೆ ಗೊತ್ತೇ ಇಲ್ಲ ಸಮಾಜ ರೋಗಿ ಆಗಿತ್ತು, ಋಷಿ ಡಾಕ್ಟರ್ ಆಗಿದ್ರು, ಇವರ ಅಭ್ಯಾಸಗಳನ್ನು ಸುಧಾರಿಸ ಬಯಸ್ತಿದ್ರು. ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ? ಋಷಿಗಳು ಇದೇ ಸಮಾಜದ ಭಾಗವಾಗಿದ್ರು. ನಾವಂತೇವೆ ಋಷಿಗಳು ರೋಗವನ್ನು ಹರಡಿದ್ರು. ನಾವು ನೋಡುವುದಿಲ್ಲ ಋಷಿಗಳ ಪ್ರಿಸ್ಕ್ರಿಪ್ಷನ್ ಏನಿತ್ತು ಅಂತ. ಅವರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ. ಅವರು ನಮ್ಮ ಜಾತಿ ಬಗ್ಗೆ ಎಲ್ಲಿ ಮಾತಾಡಿದ್ದಾರೆ? ನಿಜವಾಗಿ ಅವ್ರ ಜಾತಿಯನ್ನು ದೂರ ಓಡಿಸಿದ್ದಾರೆ. ನಿಮ್ಮ ಬಹುದೊಡ್ಡ ಮೂರ್ಖತೆ ಅದು ಜಾತಿ. ಋಷಿಗಳು ಹೇಳಿದ್ದಾರೆ. ಋಷಿಗಳು ಏನ್ ಮಾಡಕ್ಕಾಗತ್ತೆ? ಅವರ ಕೈಯಲ್ಲಿ ಏನೂ ಇಲ್ಲ. ಸಮಾಜ ಹೇಗೆ ಸುಧಾರಿಸುವುದು? ಬರೀ ಹೇಳ್ಬಹುದು. ಅವ್ರು ಹೇಳಿದ್ರು, ಯಾರು ಕೇಳ್ತಾ ಇಲ್ಲ. ಅವ್ರು ಏನ್ ಮಾಡ್ಬೋದು? ಇವತ್ತು ಏನಾಗಿದೆ ಅಂದ್ರೆ, ನಾವು ಜಾತಿವಾದದ ಆರೋಪನ ಋಷಿಗಳ ಮೇಲೆ ಹಾಕ್ತೀವಿ. ಋಷಿ ಅಂದ್ರೆ ದಾರ್ಶನಿಕ ಋಷಿಗಳು. ನಾವಂತೇವೆ ಇವರು ಮಾಡಿದ್ದು. ನಿಜವಾಗಿ ಇದು ಹೇಗಂದ್ರೆ, ಒಂದು ತುಂಬಾ ಕೆಟ್ಟ ವಿದ್ಯಾರ್ಥಿ ಇದ್ದಾನೆ, ಈ ನಮ್ಮ ಸಮಾಜ ಇದ್ದಂತೆ. ಟೀಚರ್ ಅವರಿಗೆ ತಿಳಿಸಲು ಬಂದಿದ್ದಾರೆ. ಟೀಚರ್ ಅವರಿಗೆ ಒಳ್ಳೆ ಪುಸ್ತಕ ಕೊಟ್ಟಿದ್ದಾರೆ, ಅವರೇ ಬರ್ದದ್ದನ್ನ. ತುಂಬಾ ಒಳ್ಳೆ ಪುಸ್ತಕ, ಓದಿದ್ರೆ ಪಾಸ್ ಆಗ್ತೀರಾ ನೀವು. ಆದರೆ ವಿದ್ಯಾರ್ಥಿಗಳು ಕಾಮಿಕ್ ಬುಕ್ಸ್ ಓದ್ತಿದ್ದಾರೆ, ಮನೋರಂಜನೆಯ ಪುಸ್ತಕ ಓದ್ತಾ ಇದ್ದಾರೆ, ಕೆಲವು ಹಾರುತ್ತಿರುವ ಕುದುರೆಗಳ ಕಾಮಿಕ್ಸ್ ಅನ್ನು ಓದ್ತಾ ಇದ್ದಾರೆ, ಏನೇನೋ ಓದ್ತಾರೆ ಅವರ ಪುಸ್ತಕಗಳಿಂದ. ಟೀಚರ್ ಹೇಳ್ತಾರೆ, ನಾನೇನ್ ಪುಸ್ತಕ ಕೊಡ್ತೇನೆ, ಅದನ್ನ ನೀವು ಓದಿ, ಉಪನಿಷತ್ತನ್ನು ಓದಿ.
ಅಲ್ಲಿ ಕೂತ ಎಲ್ಲಾ ಮಕ್ಕಳು ತುಂಟತನ ಮಾಡ್ತಾ ಇದ್ದಾರೆ. ಅವರು ತಮ್ಮ ತಮ್ಮ ಮನರಂಜನೆ ಪುಸ್ತಕ ಓದ್ತಾ ಇದ್ದಾರೆ. ಟೀಚರ್ನ ಪುಸ್ತಕವನ್ನು ಯಾರೂ ಓದೇ ಇಲ್ಲ. ಹಾಗೆ ಕಾಲ ಕಳೆದಂತೆ ಎಲ್ಲ ವಿದ್ಯಾರ್ಥಿಗಳು ಫೇಲ್ ಆದ್ರು. ಇವರು ಫೇಲ್ ಆಗ್ತಾರೆ, ಟೀಚರ್ಗೆ ಹೊಡಿತಾರೆ. ನೀವು ನಮ್ಮನ್ನ ಯಾಕೆ ಪಾಸ್ ಮಾಡಲಿಲ್ಲ? ಹೇಗೆ ಅವರು ಶಿಕ್ಷಕರು ಪಾಸ್ ಮಾಡ್ತಾರೆ? ಅವರು ಕೊಟ್ಟ ಪುಸ್ತಕವನ್ನು ನೀವು ಓದಿದ್ದೀರಾ? ಭಾರತದಲ್ಲಿ ಇವತ್ತು ಎಷ್ಟು ಜನರು ಭಗವದ್ಗೀತೆಯನ್ನು ಸರಿಯಾಗಿ ಓದಿದ್ದಾರೆ? ಎಷ್ಟು ಜನ ಓದಿದ್ದಾರೆ? ಋಗ್ವೇದ ಎಷ್ಟು ಜನ ಓದಿದ್ದಾರೆ? ಅವಧೂತ ಗೀತೆ ಎಷ್ಟು ಜನ ಓದಿದ್ದಾರೆ ಹೇಳಿ? ಟೀಚರ್ ಏನು ಪುಸ್ತಕ ಕೊಟ್ಟಿದ್ದಾರೆ ಅದನ್ನು ಯಾರು ಓದೇ ಇಲ್ಲ. ತಮ್ಮ ಮನಸ್ಸಿಗೆ ಬಂದಂತೆ ಅವ್ರು ಮಾಡಿದ್ದಾರೆ. ಹಾಗೆಲ್ಲ ಮಾಡಿ ಅವರು ಫೇಲ್ ಆಗಿದ್ದಾರೆ. ಫೇಲ್ ಆದ್ಮೇಲೆ ಶಿಕ್ಷಕರನ್ನು ಹೊಡಿತಾ ಇದ್ದಾರೆ. ಟೀಚರ್ನ ಪುಸ್ತಕ ಸುಡ್ತಿದ್ದಾರೆ. ಉಪನಿಷತ್ತು ಸುಟ್ಬಿಡಿ ಅಂತಾರೆ. ಇದರಿಂದ ನಮ್ಮ ನಾಶ ಆಯ್ತು. ಉಪನಿಷತ್ತಿಂದ ನಿಮ್ಮ ನಾಶ ಆಯ್ತಾ? ಅದನ್ನು ಯಾವಾಗ ಓದಿದ್ದು ನೀವು? ಅವ್ರು ತಮ್ಮ ಪುಸ್ತಕ ಸುಡ್ತಾ ಇಲ್ಲ, ಶಿಕ್ಷಕರ ಪುಸ್ತಕ ತುಂಬಾ ಕೆಟ್ಟದು ಅಂತ ಅದನ್ನ ಸುಡ್ತಾ ಇದ್ದಾರೆ. ಟೀಚರ್ನ ಪುಸ್ತಕವನ್ನ ನೀವು ಯಾವಾಗ ಓದಿದ್ದು? ಟೀಚರ್ನ ಮಾತನ್ನ ನೀವು ಯಾವಾಗ ಕೇಳಿದ್ದು? ಅರ್ಥವಾಯ್ತಲ್ಲ ನಿಮ್ಗೆ? ನಾವು ಕೆಟ್ಟದ್ದನ್ನು ಬಿಡಬೇಕು, ಸತ್ಯವನ್ನು ಬಿಡಬೇಕಿಲ್ಲ. ಕೆಟ್ಟದ್ದನ್ನು ಬಿಡಿ ಅಂತ ಬಾಬಾ ಸಾಹೇಬ್ರು ಸರಿಯಾಗಿ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಧರ್ಮದ ಹೆಸರಿನಲ್ಲಿ 99% ಕೆಟ್ಟದ್ದು ಮಾತ್ರ ಉಳಿದಿದೆ, ಅದನ್ನು ತ್ಯಜಿಸಿ. ಆದರೆ ಗೊಬ್ಬರದ ರಾಶಿಯಲ್ಲಿ ವಜ್ರ ಇದ್ರೆ ನೀವು ವಜ್ರವನ್ನು ಬಿಡ್ತೀರಾ? ಯಾಕೆ ಬಿಡ್ತೀರಾ? ಗೊಬ್ಬರ ಬಿಟ್ಟದ್ದು ಒಳ್ಳೇದಾಯ್ತು, ವಜ್ರ ಬಿಡಬೇಡಿ. ವಜ್ರ ಇದೆ, ಯಾರೂ ಹೇಳಬೇಡಿ ವಜ್ರ ಇಲ್ಲ ಅಂತ. ವಜ್ರ ಇದೆ. ವೈದಿಕ ಧರ್ಮ ಏನಿದೆ ಅದರ ಕೇಂದ್ರ ಬಿಂದು ಜಾತಿಯಲ್ಲ, ಅದರ ಕೇಂದ್ರ ವೇದಾಂತವಾಗಿದೆ. ಯಾರಾದರೂ ನಿಮ್ಮನ್ನು ಕೇಳಿದ್ರೆ ವೈದಿಕ ಧರ್ಮ ಹೇಗೆ ನಡೀತೆ ಅಂತ ಹೇಳ್ಬೇಡಿ ಜಾತಿವಾದದ ಮೇಲೆ ಅಂತ. ವೇದಾಂತದ ಮೇಲೆ. ವೇದಾಂತ ಒಂದು ದರ್ಶನ, ಒಂದು ಫಿಲಾಸಫಿ. ಅದಕ್ಕಿಂತ ಮೇಲಿನ ದರ್ಶನ ಎಲ್ಲಿಯೂ ಇಲ್ಲ. ನಾನು ಹೇಳ್ತಾ ಇಲ್ಲ, ತತ್ವಜ್ಞಾನಿಯನ್ನ ಕೇಳಿ, ಇದನ್ನೇ ಹೇಳ್ತಾರೆ ಅವರು. ದ ಫಿಲಾಸಫಿ ಆಫ್ ದ ಸೆಲ್ಫ್. ಅಲ್ಲಿಗೆ ಬಂದು ಎಲ್ಲ ನಿಂತು ಹೋಗುತ್ತೆ. ಅದನ್ನು ಹೇಗೆ ಬಿಡ್ತೀರಾ? ನಿಮ್ಗೆ ಅರ್ಥ ಆಗ್ತಿದ್ದೀಯಾ? ಎರಡನ್ನೂ ಮಾಡಬೇಕು. ಕೆಟ್ಟದನ್ನ ಖಂಡಿತವಾಗಿ ನೀವು ಬಿಡಬೇಕು. ಅದು ಬೇಡವೇ ಬೇಡ. ಜೀವನ ಚಿಕ್ಕದು, ಕೆಟ್ಟದನ್ನ ಯಾಕೆ ಹೊಡ್ತೀರಾ? ಬಿಟ್ಬಿಡಿ. ಆದರೆ ಒಳ್ಳೆಯದನ್ನ ಗೌರವಿಸಬೇಕು. ಎರಡೂ ಕೆಲಸ ಮಾಡಬೇಕು. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ದೊಡ್ಡದಲ್ದಿದ್ರೆ ಒಂದು ದುರಂತನೇ ಆಗೋಗ್ಬಿಡುತ್ತೆ. ಟ್ರ್ಯಾಜಿಡಿ. ಏನು ಗೊತ್ತಾ? ನಮ್ಮ ದಲಿತ ಅಣ್ಣಂದಿರಿಗೆ ಮೊದಲು ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶ ಕೊಟ್ಟಿಲ್ಲ. ಇವಾಗ ಅವರಿಗೆ ಎಲ್ಲ ಹಕ್ಕುಗಳಿವೆ, ಅವರು ಓದ್ಬೋದು. ಆದರೆ ಅವರಿಗೆ ಓದ್ಲಿಕ್ಕಿಲ್ಲ. ಅಂದರೆ ಎರಡೂ ಸಂದರ್ಭಗಳಲ್ಲಿ ಅವರು ವಂಚಿತರಾಗ್ತಾರೆ. ಮೊದಲು ಅವಕಾಶ ಇದ್ದಿಲ್ಲ, ಈಗ ಅವಕಾಶ ಸಿಕ್ಕಿದೆ, ಅವರಿಗೆ ಓದಲು ಇಷ್ಟ ಇಲ್ಲ. ಓದೋದ್ರಲ್ಲಿ ತಪ್ಪೇನಿದೆ? ಇಷ್ಟವಿಲ್ಲದಿದ್ರೂ ಓದಿ. ನೀವು ಓದಿಯಲ್ಲ. ನಾವು ಬಾಬಾ ಸಾಹೇಬ್ರ ತಪ್ಪು ಹುಡುಕ ಅಗತ್ಯವೇ ಇಲ್ಲ. ಅವರ ಕಾಲಕ್ಕೆ ಹೋಗಿ ನೀವು. ಭಾರತ ಹೇಗಿತ್ತು ಮತ್ತು ಭಾರತದಲ್ಲಿ ಹಿಂದೂಗಳು ತಮ್ಮ ಸಹೋದರರೊಂದಿಗೆ ಹೇಗೆ ವರ್ತನೆ ಮಾಡ್ತಿದ್ರು ಅದನ್ನು ನೋಡಿ. ಆಮೇಲೆ ನಿಮಗೆ ಅವರ ಸಮಾಜ ಸುಧಾರಣಾ ಕ್ರಾಂತಿ ಎಷ್ಟು ಮಹತ್ವವಾಗಿದ್ದು ಅಂತ ಅರ್ಥವಾಗುತ್ತೆ. ಮರಣಕ್ಕೆ 3 ತಿಂಗಳ ಮುಂಚೆ ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದರು. ಸುಧಾರಿಸ್ಲಿ, ಧರ್ಮ ಸುಧಾರಿಸ್ಲಿ. ಸುಧಾರಣೆ ಯಾರಿಗೂ ಬೇಕಾಗಿಲ್ಲ. ಅವರ ಅಂತ್ಯವನ್ನು ಅವ್ರು ನೋಡಿದಾಗ ಹೇಳಿದರು, ಬನ್ನಿ ನೀವೆಲ್ಲ ನಿಮ್ಮ ಬಗ್ಗೆ ಯೋಚಿಸಿ. ದಲಿತ ಅನುಯಾಯಿಗಳಿಗೆ, ನಾನು ನಿಮ್ಮನ್ನೆಲ್ಲ ಇದೇ ಅವಸ್ಥೆಯಲ್ಲಿ ಬಿಟ್ಟು ಹೋಗ್ಬಿಟ್ರೆ ಈ ವರ್ಣ ವ್ಯವಸ್ಥೆ ಏನಿದೆ ನಿಮ್ಮ ಶೋಷಣೆ ಮಾಡ್ತಾನೇ ಇರುತ್ತೆ. ತ್ಯಜಿಸಿ, ವರ್ಣ ವ್ಯವಸ್ಥೆಯನ್ನು ತ್ಯಜಿಸಿ. ವರ್ಣ ವ್ಯವಸ್ಥೆ ಯಾವ ವೇದಾಂತ ಸಮ್ಮತವಾಗಿದೆ? ವರ್ಣ ವ್ಯವಸ್ಥೆ ಏನಿದೆ, ಪೂರ್ತಿ ವರ್ಣಾಶ್ರಮ ವ್ಯವಸ್ಥೆ ವೇದಾಂತ ಸಮ್ಮತವಾಗಿಲ್ಲ.
ವೇದಾಂತ ಅನ್ನತ್ತೆ ನೀವು ದೇಹ ಅಲ್ಲ. ದೇಹ ಅಲ್ಲದಿದ್ದರೆ ಆಗ ವಯಸ್ಸು ನಿಮ್ಗೆ ಅನ್ವಯಿಸೋದಿಲ್ಲ. ವಯಸ್ಸಿಲ್ಲದೆ ಆಶ್ರಮವಿಲ್ಲ. ದೇಹನೇ ಇಲ್ಲದಿದ್ದಾಗ ನಿಮ್ಮ ವರ್ಣ ಏನು? ದೇಹ ಇಲ್ಲದಿದ್ದಾಗ ವರ್ಣ ಇಲ್ಲ. ಮಾತ್ ಮುಗೀತು. ವೇದಾಂತ ನಿಮ್ಮನ್ನು ಚೇತನ ಅಂತ ನೋಡುತ್ತೆ. ಅದರ ಉದ್ದೇಶ ಅಂದ್ರೆ ತನ್ನನ್ನು ಕರಗಿಸಿಕೊಳ್ಳೋದು, ತನ್ನ ಸಮಾಪ್ತಿ, ಮುಕ್ತಿ, ಶೂನ್ಯತೆ. ಇಲ್ಲಿ ಬಂದು ವೇದಾಂತ ಮತ್ತೆ ಬೌದ್ಧ ದರ್ಶನಗಳು ಒಂದೇ ಆಗುತ್ತವೆ. ಆಳಿದು ಹೋಗಿ, ಮುಕ್ತರಾಗಿ, ಉಳಿಬೇಡಿ, ಖಾಲಿಯಾಗಿ. ವಾಸ್ತವವಾಗಿ ಜಾತಿವಾದವನ್ನು ತೆಗೆದುಹಾಕಲು ವೇದಾಂತಕ್ಕಿಂತ ಉತ್ತಮ ಮಾರ್ಗ ಬೇರೆ ಇಲ್ಲ. ವೈದಿಕ ಧರ್ಮ ನಮ್ಮದು, ವೇದಾಂತ ನಮ್ಮ ದರ್ಶನ. ನಿಜಕ್ಕೂ ವೈದಿಕನಾದವನು ಜಾತಿವಾದಿಯಾಗಿರಲು ಸಾಧ್ಯ ಇಲ್ಲ. ಜಾತಿವಾದ ಮಾತು ಕೇಳಿ ಅವನು ನಗ್ತಾನೆ. ಇದೆಂಥ ಮೂರ್ಖತೆ ಜಾತಿ. ನಾವೇನು ಹಾಡ್ತೀವಿ? ಜಾತಿ ನಮ್ಮ ಆತ್ಮ, ಮುಂದೆ ಗೋತ್ರ ನಮ್ಮ ಬ್ರಹ್ಮ, ಮುಂದೆ ಸತ್ಯ ನಮ್ಮ ತಂದೆಯು ಮತ್ತು ಮುಕ್ತಿ ನಮ್ಮ ಧರ್ಮ. ಜಾತಿ ನಮ್ಮ ಆತ್ಮ, ಗೋತ್ರ ನಮ್ಮ ಬ್ರಹ್ಮ, ಸತ್ಯ ನಮ್ಮೆಲ್ಲರ ತಂದೆಯು ಮತ್ತು ಮುಕ್ತಿ ನಮ್ಮ ಧರ್ಮ. ಇದುವೇ ವೇದಾಂತ. ಆದರೆ ನಮ್ಮ ಸಮಾಜ ವೇದಾಂತವನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಇಂದಿಗೂ ಹಿಂದೂಗಳು ತಮ್ಮ ಧರ್ಮದಲ್ಲಿ ವಿಚಿತ್ರವಾದ ವಿಷಯಗಳನ್ನು ಹಿಡಿದು ಕೂತಿದ್ದಾರೆ. ಇದರ ಪರಿಣಾಮವಾಗಿ ಯಾರಿಗೆ ಬೇಕಾದರೂ ಅದು ಗೌರವದ ಜೀವನ ಬದುಕಬೇಕಾದ್ರೆ ಹಿಂದೂ ಧರ್ಮವನ್ನು ಬಿಡ್ತಾರಲ್ಲ. ಬಾಬಾ ಸಾಹೇಬರು ಬಿಟ್ಟರು, ಇನ್ನೂ ಎಷ್ಟು ಬಿಡ್ತಾರೋ. ನೀವು ಅವರನ್ನು ದೋಷಿ ಅನ್ಬಾರ್ದು. ಯಾಕೆಂದ್ರೆ ಮಾನವನ ಗೌರವ ಮತ್ತು ಸ್ವಾತಂತ್ರ್ಯ ಅತ್ಯಂತ ಮುಖ್ಯ. ಇಂಥವರ ಜೊತೆಗೆ ಅವರು ಹೇಗೆ ಇರೋಕ್ಕಾಗುತ್ತೆ? ಅವರನ್ನ ಕೀಳಾಗಿ ನೋಡ್ತಾರೆ. ಅವರನ್ನ ಕೀಳಾಗಿ ನೋಡುವವರೊಂದಿಗೆ ಹೇಗೆ ಬದುಕೋದು? ಮತ್ತೆ ಇಷ್ಟೇ ಅಲ್ಲ, ಜಾತಿಯ ಆಧಾರದ ಮೇಲೆ ಬಿಡ್ತಾರೆ, ಬುದ್ಧಿಯ ಆಧಾರದ ಮೇಲೆ ಜನ ಬಿಡ್ತಾರೆ. ಯಾರೆಲ್ಲರ ಬುದ್ಧಿವಂತಿಕೆ, ವಿಚಾರಗಳು, ಪ್ರಜ್ಞೆ ಸಶಕ್ತವಾದಾಗ ಅವರಂತಾರೆ ನಮಗೆ ಈ ಧರ್ಮ ಬೇಡ. ಎಲ್ಲಿ ಅಂಧಶ್ರದ್ಧೆ ಮತ್ತು ಕೆಟ್ಟ ಸಂಪ್ರದಾಯಗಳಿವೆ. ಕೆಟ್ಟ ಸಂಪ್ರದಾಯದಲ್ಲಿ ಎಲ್ಲಕ್ಕೂ ಮೇಲೆ ಜಾತಿವಾದ. ಅವನಂತಾನೆ ನಾನು ಬಿಡ್ತೀನಿ. ಸನಾತನ ಧರ್ಮವನ್ನು ಒಂದು ವೇಳೆ ಉಳಿಸಬೇಕಾದ್ರೆ ಅದರ ಕೇಂದ್ರದಲ್ಲಿ ವೇದಾಂತವನ್ನು ಮತ್ತೆ ಸ್ಥಾಪಿಸಬೇಕು. ಬೇರೆ ದಾರಿನೇ ಇಲ್ಲ. ನಾವು ಋಷಿಗಳಿಗೆ ಎಂದೂ ಗೌರವ ಕೊಟ್ಟಿಲ್ಲ, ಇನ್ನು ಕೊಡಬೇಕಾದೀತು. ಮತ್ತು ನಾವು ಪ್ರತಿ ಬೇಡವಾದ ಪುಸ್ತಕವನ್ನ ಗ್ರಂಥ ಅಥವಾ ಶಾಸ್ತ್ರ ಎಂದು ಹೇಳುವುದನ್ನು ನಿಲ್ಲಿಸಬೇಕು. ಧರ್ಮ ಇರುತ್ತೆ ಮುಕ್ತಿಗಾಗಿ. ಧರ್ಮದ ಏಕೈಕ ಉದ್ದೇಶ ಮುಕ್ತಿಯಾಗಿದೆ. ಯಾರ ಮುಕ್ತಿ? ಅಹಂಕಾರದ್ದು. ಅಂದ್ರೆ ಅದೇ ಪುಸ್ತಕವನ್ನ ನಾವು ಶಾಸ್ತ್ರ ಅನ್ಬೋದು. ಯಾವುದು ಅಹಂನ ಮುಕ್ತಿಯ ಮಾತಾಡುತ್ತೆ. ಅರ್ಥವಿಲ್ಲದ 50 ಕಥೆಗಳ ಬಗ್ಗೆ ಮಾತನಾಡುವ ಪುಸ್ತಕವನ್ನು ನಾವು ಶಾಸ್ತ್ರ ಎಂದು ಪರಿಗಣಿಸುವುದನ್ನು ನಿಲ್ಲಿಸಬೇಕು. ಧರ್ಮವು ನಮ್ಮ ಮನೋರಂಜನೆಗಾಗಿ ಅಲ್ಲ, ಧರ್ಮ ನಮ್ಮ ಮುಕ್ತಿಗಾಗಿ ಇದೆ. ಯಾವ ಪುಸ್ತಕದಿಂದ ಮುಕ್ತಿಗೆ ಸಹಾಯ ಸಿಗುತ್ತೆ ಅದನ್ನು ಗೌರವಿಸಬೇಕು. ಇನ್ನುಳಿದ ಎಲ್ಲವೂ ಅವು ಹಳೆಯ ಸಂಗ್ರಹಾಲಯಗಳಲ್ಲಿ ಸ್ಥಾನವನ್ನು ಪಡೆಯಲಿ. ಹಿಂದೂ ಧರ್ಮವನ್ನು ಉಳಿಸಬೇಕಾದ್ರೆ ಇದುವೇ ಮಾರ್ಗ, ಮತ್ತು ಉಳಿಸಲೇಬೇಕು. ಅಲ್ಲಿ ದರ್ಶನಗಳ ಬಗ್ಗೆ ಇಂಥ ವಿಷಯಗಳಿವೆ. ಅವು ಮಾನವೀಯತೆಯ ರತ್ನಗಳಾಗಿವೆ. ಅದನ್ನ ಕಾಪಾಡಿ. ರತ್ನಗಳ ಮೇಲೆ 10, 20, 50 ಟನ್ ಕಸವನ್ನು ಹಾಕಿದ್ರೆ ಅದೇ ಆಗತ್ತೆ. ಎಲ್ಲವೂ ಕಸದ ಜೊತೆಗೆ ರತ್ನ ಕೂಡ ಕೆಟ್ಟು ಹೋಗುತ್ತೆ. ಕಬೀರರು ಹೇಳಿದಂತೆ ಮೋರಾ ಹೀರಾ ಹೆರಾಯ್ ಗಯೋ ಕಚರೆ ಮೇ. ಅವರು ಸನಾತನ ಧರ್ಮದ ಬಗ್ಗೆ ಹೇಳ್ತಾರೆ. ಮೋರಾ ಹೀರಾ ಹೆರಾಯ್ ಗಯೋ ಕಚರೆ ಮೇ. ನಾವು ಕಸವನ್ನು ಪೂಜಿಸ್ತೇವೆ, ರತ್ನದ ಬಗ್ಗೆ ಏನೂ ಗೊತ್ತಿಲ್ಲ.
ರತ್ನದ ಬಗ್ಗೆ ಮಾತನಾಡಿದ್ರೆ ಈ ಕಸವನ್ನು ಪೂಜಿಸುವವರು ಕೋಪಗೊಳ್ತಾರೆ. ಹೌದು, ರಾತ್ರಿ ಹಗಲು ನನಗೆ ಬೆದರಿಕೆ ಬರುತ್ತಿವೆ. ನಮ್ ಕಸ ಯಾಕೆ ತೆಗಿತೀಯಾ? ನಿಮ್ಮ ಕಸವನ್ನು ತೆಗೀತಿದ್ದೇನೆ, ಅದು ಕಾಣ್ತಿದೆ. ಆದ್ರೆ ವಜ್ರ ತರ್ತಾ ಇದ್ದೀನಿ, ಅದು ಕಾಣಿಸ್ತಾ ಇಲ್ಲ. ಆ ವಜ್ರದ ಬಗ್ಗೆ ನಿಮಗೆ ಗೌರವ ಇಲ್ಲ? ಎಲ್ಲಿಯವರೆಗೆ ಈ ಕಸ ಹೋಗೋದಿಲ್ವೋ ನಾನು ಹೇಳ್ತೇನೆ, ಮತ್ತೆ ಹೇಳ್ತೇನೆ, ದಲಿತರ ಮೇಲೆ ಮಾತ್ರವೇ ಅನ್ಯಾಯವಾಗ್ತಿರುವಂತೆ ಇರಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಬಂಧವನ್ನ ಕೇವಲ ನಿರ್ದಿಷ್ಟ ಸಮುದಾಯಕ್ಕೆ ಸೀಮಿತಗೊಳಿಸಿ ನೋಡಬಾರ್ದು. ಭಾರತದಲ್ಲಿ 50% ಮಹಿಳೆಯರಿದ್ದಾರೆ. ವಿಮೆನ್ಸ್ ಇಮ್ಯಾನ್ಸಿಪೇಷನ್ನ ಕ್ಷೇತ್ರದಲ್ಲಿ ಅಲ್ಲಿಯೂ ಅವರ ಹೆಸರನ್ನ ತುಂಬಾ ಮುಂದೆ ಇಡ್ಬೇಕು ನಾವು. ಶೋಷಣೆ ಆಗುವಾಗ ಅದು ಎಲ್ಲರದೂ ಆಗುತ್ತೆ. ಒಬ್ಬ ವ್ಯಕ್ತಿಯ ಶೋಷಣೆಯಾದ್ರೆ ಅವನು ಯಾರನ್ನೂ ಬಿಡುವುದಿಲ್ಲ. ಪ್ರಕೃತಿ, ಪರಿಸರ, ಮಹಿಳೆ, ಪುರುಷ, ಮಗು, ವೃದ್ಧ, ಅವನು ಎಲ್ಲರನ್ನೂ ಶೋಷಣೆ ಮಾಡ್ತಾನೆ ತನ್ನ ಸ್ವಾರ್ಥ ತೃಪ್ತಿಪಡಿಸೋಕೆ. ಅದಕ್ಕಾಗಿಯೇ ಶೋಷಣೆಯ ವಿರುದ್ಧ ಹೋರಾಡುವವರು ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾರೆ. ಅವರು ಒಬ್ಬರನ್ನೇ ಕಾಪಾಡುವುದಿಲ್ಲ, ಎಲ್ಲರನ್ನ ಕಾಪಾಡ್ತಾರೆ. ಇದು ತಪ್ಪಾದೀತು. ಬಾಬಾ ಸಾಹೇಬ್ರು ದಲಿತರನ್ನ ಕಾಪಾಡಿದ್ರು, ಅವರು ಭಾರತವನ್ನೇ ಕಾಪಾಡಿದ್ದಾರೆ. ಶೋಷಣೆ ಮಾಡುವವರು ಎಲ್ಲರ ಶೋಷಣೆ ಮಾಡ್ತಾರೋ ಹಾಗೆ ಕಾಪಾಡುವವರು ಎಲ್ಲರನ್ನೂ ಖಂಡಿತ ಕಾಪಾಡ್ತಾರೆ. ಆದ್ರೆ ನೀವು ಎಲ್ಲಿವರೆಗೆ ಕಾಯ್ತಾ ಕೂರ್ತೀರಾ ಯಾರಾದರೂ ಬಂದು ಕಾಪಾಡ್ತಾರಂತ? ನೀವು ಎಲ್ಲಿಯವರೆಗೆ ಕಸವನ್ನೇ ತಿಂತೀರಾ? ಎಲ್ಲಿಯವರೆಗೆ ನೀವು ಇನ್ನೊಬ್ಬರ ಬೆಳಕಿನಲ್ಲಿ ನಡೀತಾ ಹೋಗ್ತೀರಿ? ಅದ್ಭುತ ಪ್ರಕಾಶ ಕೊಡುವ ವಜ್ರವಾಗಿದೆ ವೇದಾಂತ. ಮತ್ತೆ ಅದೇ ನಿಮ್ಮ ಧರ್ಮದ ಮೂಲ, ಅರ್ಥ, ಸ್ರೋತ, ಕೇಂದ್ರ. ಮತ್ತೆ ತುಂಬಾ ಸರಳವಾಗಿದೆ. ಉಪನಿಷತ್ತುಗಳು ತುಂಬಾ ಸರಳ. ಅರ್ಥ ಆಗ್ತಿದ್ಯಾ? ನೀವು ಪ್ರಶ್ನೆ ಕೇಳಿದಾಗ ಅನಿಸಾಯ್ತು ನೀವು ಅಂತ ಇದ್ದೀರಾ ನಮ್ಮ ದಲಿತ ಬಂಧುಗಳು ಈಗ ವೇದಾಂತ ಓದುವುದಿಲ್ಲ. ಸರಿ, ಇದನ್ನು ಹೇಳಿ, ಯಾರು ದಲಿತರು ಅಲ್ಲ, ಅವರೆಷ್ಟು ಓದ್ತಾರೆ? ಅವರೆಷ್ಟು ಓದ್ತಿದ್ದಾರೆ? ವಜ್ರಕ್ಕೆ ಯಾರೂ ಗೌರವ ಕೊಡ್ತಾ ಇಲ್ಲ. ಯಾರು ಓದ್ತಾರೆ? ಧರ್ಮ ಏನು? ಆಸೆ ಮತ್ತು ಹುಚ್ಚಾಟಿಕೆ ಮಾಡಲು ಇರುವ ಅಡ್ಡ. ಕಾಮನೆಯನ್ನು ಪೂರ್ತಿಗೊಳಿಸಲು ನಾವು ಧರ್ಮದ ಕಡೆಗೆ ಹೋಗ್ತೀವಿ. ನಮಗೆ ಮಜಾ ಬೇಕು ಅಂತ ಅಲ್ಲಿಗೆ ಹೋಗ್ತೀವಿ. ಸರ್, ಇತ್ತೀಚೆಗೆ ನಾನು ಕೂಡ ಹೆಚ್ಚಾಗಿ ಗಮನಿಸಿದ್ದೀನಿ. ಏನಂದರೆ ಭಾಳಷ್ಟು ಜನರ ಮನಸ್ಸಲ್ಲಿ, ಅಂದರೆ ದಲಿತರ ಮನಸ್ಸಲ್ಲಿ ಏನಾಗಿದೆ ಅಂತಂದರೆ ನಮಗೆ ವೇದ ಗೀದ ಅವೆಲ್ಲ ಬೇಡ ಅಂತ. ಯಾಕಂದರೆ ಆ ಮೂಲಕ ಏನಾದರೂ ಶೋಷಣೆ ಆಗ್ಬಿಡುತ್ತಾ ಅಂತ. ಹಾಗೆ ಇನ್ನೊಂದು ಕಡೆ ನೋಡೋದಾದರೆ ಕೆಲವರು ಇದ್ದಾರೆ, ಹೇಗೆ ಅಂತಂದರೆ ಜಾತಿವಾದವನ್ನು ರಿವೈವ್ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಅದಕ್ಕೆ ಬೇರೆ ಬೇರೆ ಥರದ ಹೆಸರುಗಳನ್ನೂ ಕೂಡ ಕೊಡ್ತಾರೆ. ಹಾಗೆ ಅದು ಅಲ್ಲದೆ ಅವ್ರು ಏನು ಹೇಳ್ತಾರೋ ಅದೇ ಸರಿ ಅಂತ ವಾದ ಕೂಡ ಮಾಡ್ತಾರೆ. ಮೊದಲು ಏನು ವ್ಯವಸ್ಥೆ ಇತ್ತು ಅದರಲ್ಲಿ ಒಂದು ಲಾಜಿಕ್ ಇತ್ತು ಅಂತ. ಈ ಥರ ಯಾವ ಲಾಜಿಕ್? ಅಂದರೆ ಅವ್ರ ಪ್ರಕಾರ ಅವ್ರು ಹೇಳೋದೇನು ಅಂತಂದರೆ ಎಲ್ಲರ ಕೆಲಸ ಮಾಡುವಂಥ ಒಂದು ಅಕ್ಯುಮೆನ್, ಎಲ್ಲರ ಕೆಲಸ ಮಾಡುವಂಥ ಅಕ್ಯುಮೆನ್ ಇರುತ್ತೆ. ಅದ್ರ ಪ್ರಕಾರವಾಗಿ ಮನುಷ್ಯರಿಗೆ ಕೆಲಸ ಕೊಡಲಾಗಿದೆ. ಮನುಷ್ಯನ ಕೆಲಸ ಮಾಡುವ ಅಕ್ಯುಮೆನ್ ಇರುತ್ತೆ. ಯಾರಿಗೆ ಸಾಮರ್ಥ್ಯವಿದೆ ಅವರಿಗೆ ಕೆಲಸ ಕೊಡಿ. ನನ್ನ ಸಾಮರ್ಥ್ಯ ಎಷ್ಟಿದೆ ನನ್ನ ತಂದೆಯವರನ್ನು ನೋಡಿ ನಿರ್ಧಾರ ಮಾಡ್ಬೋದಾ? ಮತ್ತೆ ನನ್ನ ಸಾಮರ್ಥ್ಯ ಏನಿದೆ ಅದು ನನ್ನ ಮಗನಿಗೆ ಅಥವಾ ಮಗಳಿಗೆ ಹೋಗುತ್ತಾ? ಇದು ಜಾತಿವಾದ, ಇದು ರೇಸಿಸಂ. ಇಂಥ ಮಾತು ಯಾರು ಆಡ್ತಾರೆ ಅವರು ಅಶಿಕ್ಷಿತರ. ಅವರಿಗೇನು ಗೊತ್ತಾಗಲ್ವಾ ಮನುಷ್ಯ ಮತ್ತೆ ಮನುಷ್ಯನ DNA ಅಷ್ಟೊಂದು ವ್ಯತ್ಯಾಸ ಇಲ್ಲ ಅಂತ? DNA ವ್ಯತ್ಯಾಸವಿದ್ರೆ ಆಗ ಮತ್ತೆ ನಾನು ಕೇಳ್ತೀನಿ, ರಕ್ತ ತೆಗೆದುಕೊಳ್ಳುವಾಗ ಜಾತಿಯನ್ನು ನೋಡಿ ಯಾಕೆ ತಗೊಳ್ಳಲ್ಲ? ನಿಮ್ಗೆ ಡೆಂಗ್ಯೂ ಬಂದಾಗ ಪ್ಲೇಟ್ಲೆಟ್ಸ್ ಬೇಕೆಂದು ಕೂಗ್ತೀರಾ, ಅಲ್ಲಿ ಕೂಡ ನೀವು ಜಾತಿಯ ಆಧಾರದ ಮೇಲೆ ಪ್ಲೇಟ್ಲೆಟ್ಸ್ ಬೇಕು ಅಂತ ಕೇಳ್ತೀರಾ? ನೋಡಿ, ಸ್ಪೆಷೀಸ್ನಲ್ಲಿ ವ್ಯತ್ಯಾಸ ಇರುವಾಗ ಸ್ವಲ್ಪ ಆದ್ರೂ ಅಲ್ಲಿ ಒಂದು ಸ್ಪೆಷಿಯ ರಕ್ತವನ್ನ ಇನ್ನೊಂದಕ್ಕೆ ಕೊಡಲಾಗುವುದಿಲ್ಲ. ಮನುಷ್ಯರ ಮಧ್ಯೆ ವ್ಯತ್ಯಾಸವಿದ್ರೆ ಒಬ್ಬ ಮನುಷ್ಯನ ರಕ್ತವನ್ನು ಇನ್ನೊಬ್ಬರಿಗೆ ಕೊಡಲಾಗುವುದಿಲ್ಲ. ಒಬ್ಬ ವ್ಯಕ್ತಿ ಅವನ ಹೃದಯ, ಮೂತ್ರಪಿಂಡ, ಇತರ ಅಂಗಾಂಗಗಳು, ಕಣ್ಣುಗಳನ್ನ ಇನ್ನೊಬ್ಬರಿಗೆ ಹಾಕಲು ಸಾಧ್ಯವಾಗುವುದಿಲ್ಲ.
ಎಲ್ಲಿ ಒಂದು ವಿಷಯ ಬರುತ್ತೆ, ನನ್ನ ರಕ್ತ ನಿನ್ನ ರಕ್ತ ಬೇರೆ ಅಂತ. ನೀವು ವಿಜ್ಞಾನಿಗಳ ಹತ್ರ ಕೇಳಿ, ರಕ್ತ ಬೇರೆ ಬೇರೆ ಆಗಿರುತ್ತಾ ಅಂತ. ಏನೂ ವ್ಯತ್ಯಾಸ ಇಲ್ಲ. ಇದನ್ ಸರಿ ಅಂತ ಅವ್ರು ಹೇಗೆ ಹೇಳ್ತಾರೆ? ನಾನು ಇದನ್ನು ನೋಡಿದ್ದೇನೆ, ಕಾಸ್ಟಿಸಮ್ನಲ್ಲಿ ಇದನ್ನು ರಿವೈವ್ ಮಾಡ್ಲು. ಇದು ನಾವು ಮರೆತುಬಿಟ್ಟ ತುಂಬಾ ಪ್ರಯತ್ನ ನಡೀತಾ ಇದೆ ಕಳೆದ 2 ದಶಕಗಳಿಂದ. ಹೇಗೆ ಮಾಡ್ತೀರಾ? ಯಾವ ಆಧಾರದ ಮೇಲೆ? ಏನಂತ ಹೇಳ್ತೀರಾ? ನೋಡಿ, ನೀವೀಗ ಕೊಟ್ಟಂಥ ತರ್ಕಗಳು ಅದು ವೈಜ್ಞಾನಿಕವಾಗೂ ಇತ್ತು. ಆದರೆ ಸಾಮಾನ್ಯ ಮನುಷ್ಯ ವಾಟ್ಸಪ್ಪಲ್ಲಿ ಏನು ಮುಳುಗಿರ್ತಾನೆ, ಆತನಿಗೆ ವಿಜ್ಞಾನ ಗೊತ್ತಿಲ್ಲ, ವೇದಾಂತನೂ ಗೊತ್ತಿಲ್ಲ. ಸೊ ಅಂಥವ್ರಿಗೆ ಏನಾಗುತ್ತೆ ಅಂತಂದರೆ, ಅಂಥವ್ರಿಗೋಸ್ಕರ ಒಂದು ಮೆಸೇಜ್ ಮಾಡ್ತಾರೆ. ಅವರು ಅದರಲ್ಲಿ ಅವ್ರದ್ದೇ ಆದಂಥ ಸೂಡೋ ಸೈನ್ಸ್ನ ಹಾಕ್ತಾರೆ. ಏನಂದರೆ, ಮೊದಲು ನಮ್ಮ ಋಷಿಗಳಿದ್ರು, ಅವ್ರಿಗೆ ವಿಷಯಗಳು ನಾನು ಹೇಳಿದ ತರ್ಕವನ್ನು ಅರ್ಥ ಮಾಡಿಕೊಳ್ಳಿ. ಎಷ್ಟು ಬುದ್ಧಿ ಬೇಕು ನಿಮಗೆ? ನಿಮ್ಗೆ ರಕ್ತ ಕೊಟ್ಟಿರ್ಬೋದು, ನಿಮ್ಮ ಅಕ್ಕಪಕ್ಕದವರಿಗೆ ರಕ್ತ ಕೊಟ್ಟಿರ್ಬೋದು. ಅವ್ರ ಜಾತಿ ನೋಡಿ ಕೊಟ್ಟಿದ್ದಾರಾ? ರಕ್ತದಲ್ಲಿ ವ್ಯತ್ಯಾಸ ಎಲ್ಲಿದೆ ಅದನ್ನು ಹೇಳಿ. ಇನ್ನೊಂದು ವಿಷಯ ನಾನು ಹೇಳ್ತೀನಿ. ಎಲ್ರೂ ಬುದ್ಧಿವಂತರು. ಇಂದಿನ ಸಮಾಜದಲ್ಲಿ ದಿನನಿತ್ಯ ಜೀವನದ ವ್ಯವಹಾರದಲ್ಲಿ ನಾವು ಜಾತಿಯನ್ನು ಕೇಳ್ತೇವಾ? ನೀವು ಹೋಟೆಲ್ನಲ್ಲಿ ಕೂತಿದ್ದೀರಾ, ವೇಟರ್ ನಿಮಗೆ ಊಟ ಸರ್ವ್ ಮಾಡ್ತಿದ್ದಾನೆ, ಅವನ ಜಾತಿ ಕೇಳ್ತೀರಾ? ನೀವು ಹೇಳ್ತೀರಾ ಇದು ತುಂಬ ಚೆನ್ನಾಗಿದೆ, ಇದು ಹಾಕಿ ಅದು ಹಾಕಿ ಇದನ್ನು ಅವರಿಗೆ ಸರ್ವ್ ಮಾಡಿ ಅಂತ ಹೇಳ್ತೀರಿ. ಬೇಬಿ ಡೂ ಯು ಲೈಕ್ ದ ಮ್ಯೂಸಿಕ್? ಅಲ್ಲಿನೂ ಕೇಳಿ, ಬೇಬಿ ಡೂ ಯು ಲೈಕ್ ದ ಜಾತಿ? ಅಲ್ಲಿ ನೀವು ಹೇಳ್ತೀರಾ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ತುಂಬ ಪರಿಮಳ ಇದೆ, ಊಟ ಸ್ವಾದಿಷ್ಟವಾಗಿದೆ. ಶೆಫ್ನ ಜಾತಿ ಏನಂತ ಕೇಳಿ, ಹೋಗಿ ಕೇಳಿ. ಅಂದರೆ ಎಲ್ಲಿ ನಮ್ಮ ದೈನಂದಿನ ವ್ಯವಹಾರಗಳು, ಸೌಕರ್ಯಗಳು ಮತ್ತು ಸ್ವಾರ್ಥವಿದೆ, ಅಲ್ಲಿ ಯಾರು ಜಾತಿ ಕೇಳೋದಿಲ್ಲ. ಡಾಕ್ಟರ ಜಾತಿ ಕೇಳ್ತೀರಾ? ಹಾಯ್ ಹಾಯ್ ಅಂತ ಓಡ್ತೀರಾ. ನೀವು ಸಾಯ್ತಿರುವಾಗ ಖಂಡಿತ ನಿಮ್ಮ ಜಾತಿ ಕೇಳೋದಿಲ್ಲ, ಯಾಕೆಂದರೆ ನೀವು ಪ್ರಜ್ಞಾಹೀನರು. ಯಾರಾದರೂ ಬಂದು ನಿಮ್ಮ ಗಾಡಿಗೆ ಡಿಕ್ಕಿ ಹೊಡೆದ್ರೆ ಜನ ನಿಮ್ಮನ್ನು ಎತ್ಕೊಂಡು ಹೋಗ್ತಾರೆ. ಅಲ್ಲಿ ಎಮರ್ಜೆನ್ಸಿಯಲ್ಲಿ ಇರುವ ಡಾಕ್ಟರ್ನ ನೀವು ಜಾತಿ ಕೇಳ್ತೀರಾ? ಅವನೇ ನಿಮ್ಮ ಜೀವ ಉಳಿಸ್ತಾನೆ. ಆದ್ದರಿಂದ ಜಾತಿ ಕೇಳುವುದು ತುಂಬ ಕಡಿಮೆ ಆಗಿದೆ. ಟ್ರೈನ್ನಲ್ಲಿ, ಫ್ಲೈಟಲ್ಲಿ ನಿಮ್ಮ ಪಕ್ಕದಲ್ಲಿದ್ದರ ಜಾತಿ ಕೇಳ್ತೀರಾ ನೀವು? ಇಲ್ಲಿವರೆಗೆ ಏರೋ ಹೋಸ್ಟೆಸ್ನ ಜಾತಿ ಯಾರು ಕೇಳಿದ್ದೀರಾ ಹೇಳಿ? ಕೇಳಿದ್ದೀರಾ? ಹೀಗೂ ಮಾಡುವುದಿಲ್ಲ. ಜಾತಿ ಗೊತ್ತಿಲ್ಲ ಅಂದರೆ ಅನ್ಟಚಬಿಲಿಟಿ, ನಾನು ಏನು ಮುಟ್ಟುವುದಿಲ್ಲ ಅಂತ. ಒಂದು ವಿಷಯ ಇದೆ ಅಲ್ಲಿ, ನಿಜವಾಗಿಯೂ ನೀವು ಜಾತಿಯನ್ನ ಕೇಳ್ತೀರಾ, ಅದು ಮದುವೆ ಸಮಯದಲ್ಲಿ. ಇಲ್ದಿದ್ರೆ ಜಾತಿಯಂತೂ ಹಾಗೇನು ಆಧುನಿಕ ಸಮಾಜದಲ್ಲಿ ಹಿಂದೇನೇ ಇದೆ. ನಮ್ಮ ಮನಸ್ಸು ಹೇಗೆ ಉದಾರವಾಗುತ್ತಾ ಹೋಗುತ್ತೆ, ಜನರ ಜೀವನದಿಂದ ಭಾರ ಮತ್ತು ಬಂಧನಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ಹಾಗೆಯೇ ಮದುವೆ ಮಾಡುವಾಗ ಕೂಡ ಜಾತಿಯ ಸ್ಥಾನ ಕಡಿಮೆ ಆಗುತ್ತಾ ಹೋಗುತ್ತೆ. ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಇದನ್ನು ವಾಪಸ್ ತರಬೇಕು ಅಂತ. ನನಗೆ ವಿಷಾದವಿದೆ ಅಂದರೆ ಅವ್ರಿಗೆ ಹೇಳಬೇಕು, ಸಾಹೇಬ್ರೆ ನೀವು ಯಶಸ್ವಿ ಆಗೋದಿಲ್ಲ ಅಂತ. ಆಧ್ಯಾತ್ಮಿಕತೆ ಮಾತ್ರ ನಿಮ್ಮನ್ನು ಸೋಲಿಸೋದಿಲ್ಲ, ವಿಜ್ಞಾನ ಸೋಲಿಸುತ್ತೆ, ಆಧುನಿಕತೆ ಕೂಡ ಸೋಲಿಸುತ್ತೆ. ನಿಮ್ಗೇನು ಮಾಡಬೇಕಿತ್ತು ಅದು ಬಹುಶಃ 200 ವರ್ಷಗಳ ಹಿಂದೆ ಸಾಧ್ಯವಿತ್ತು. ಇಂದು ಅದು ಸಾಧ್ಯವಿಲ್ಲ. ಪ್ರಯತ್ನಿಸಬೇಕಾದ್ರೆ ಮಾಡಿ ನೋಡಿ. ಇಲ್ಲಿ ಎಷ್ಟೊಂದು ಬಂಧು ಬಾಂಧವರು ಕೂತಿದ್ದಾರೆ. ಪ್ರಯತ್ನಿಸಿ. ನಿಮ್ಮಲ್ಲಿ ಎಷ್ಟು ಜನರಿಗೆ ಜಾತಿ ಗೊತ್ತಿದೆ? ಎಷ್ಟು ಜನರದ್ದು? ಕೆಲವರ ಸರ್ನೇಮ್ನಿಂದಲೇ ಮೇಲ್ ಬರುತ್ತೆ ಜಾತಿ. ಅವ್ರದಂತೂ ಹೇಗೋ ಗೊತ್ತಾಗುತ್ತೆ. ಇಲ್ದಿದ್ರೆ ಅರ್ಧಕ್ಕಿಂತ ಹೆಚ್ಚು ಜನರ ಸರ್ನೇಮ್ನಿಂದಲೂ ಗೊತ್ತಾಗೋದಿಲ್ಲ. ಯಾರ್ದು ಗೊತ್ತಾಗ್ಬೋದು, ಅವರ ಸರ್ನೇಮ್ ಕೂಡ ನೆನಪಿರೋದಿಲ್ಲ. ಯಾಕೆ ನೆನ್ಪಿಟ್ಕೊಳ್ಬೇಕು? ಜಾತಿ ಹೇಗಿದ್ರೂ ಹೊರಟು ಹೋಗ್ತಾ ಇದೆ. ಅಲ್ಲಿ ಉಳಿದಿದೆ ಮದುವೆ ಸಂಬಂಧದಲ್ಲಿ ಮಾತ್ರ. ಹಳ್ಳಿಗಳಲ್ಲಿ ಇತರ ವಿಷಯಗಳಲ್ಲಿ ಇದೆ, ನಂಗೊತ್ತು, ಆದರೆ ಹೊರಟು ಹೋಗ್ತಾ ಇದೆ. ಸರ್, ಜಾತಿವಾದದ ಒತ್ತಡ ಏನಿರುತ್ತೆ ಅದು ಹೆಚ್ಚಾಗಿ ಮಹಿಳೆಯರ ಮೇಲೆ ಇರುತ್ತೆ. ಮಹಿಳೆಯರು ಇಂಟರ್ಕಾಸ್ಟ್ ಮದುವೆ ಆದಾಗ ಸೊ ಅವರನ್ನು ಅವ್ರ ಕ್ಯಾರೆಕ್ಟರ್ ಮೇಲೆ ಪ್ರಶ್ನೆ ಮಾಡ್ತಾರೆ. ಹಾಗೆ ಹುಡುಗ ಅವ್ರ ಜೊತೆ ಹೋಗ್ತಾನೆ ಹೆಚ್ಚಿನ ಸಂದರ್ಭಗಳಲ್ಲಿ. ಆದರೆ ಮಹಿಳೆಯರ ಮೇಲೆ ಒತ್ತಡ ಇರುತ್ತಲ್ಲ, ಕ್ಯಾರೆಕ್ಟರ್ ತ್ಯಜಿಸಿ. ತುಂಬಾ ದೊಡ್ಡ ಸ್ವಾತಂತ್ರ್ಯ ಈ ಚಾರಿತ್ರ್ಯ ಎಂಬ ವಸ್ತುವನ್ನು ತ್ಯಜಿಸೋದು. ನನ್ನ ನಡವಳಿಕೆ ನನ್ನ ತಿಳುವಳಿಕೆಯಿಂದ ಬರುತ್ತೆ, ಸಮಾಜದ ಕಾನೂನುಗಳು ಮತ್ತು ಪದ್ಧತಿಗಳಿಂದ ಅಲ್ಲ. ಚಾರಿತ್ರ್ಯ, ಆಚರಣೆ, ಚರ ಎಂದ್ರೆ ನಾನು ಹೇಗೆ ನಡೀತಾ ಇದ್ದೀನಿ, ಅದರಿಂದ ಚಾರಿತ್ರ್ಯ ಬರುತ್ತೆ, ಆಚರಣೆ ಬರುತ್ತೆ.
ನಾನು ಹೇಗೆ ನಡೀತಾ ಇದ್ದೀನಿ, ಎಂಥ ಕರ್ಮ ಮಾಡ್ತಿದ್ದೀನಿ ಎಂಬುದು ಆ ವಿಷಯ ನನ್ನ ಆತ್ಮದಿಂದ ಬರುತ್ತೆ, ಸಮಾಜದ ಆದೇಶಗಳಿಂದ ಬರುವುದಿಲ್ಲ. ಕೃಷ್ಣನಿಂದ ಬರುತ್ತೆ, ಗೀತೆಯಿಂದ, ವೇದಾಂತದಿಂದ, ಸತ್ಯದಿಂದ ಬರುತ್ತೆ. ನನ್ನ ನಡವಳಿಕೆ ಇಲ್ಲಿಂದ ಬರುತ್ತೆ. ಸಮಾಜ ಏನು ಡೂಸ್ ಅಂಡ್ ಡೋಂಟ್ಸ್ ಕೊಟ್ಟಿದೆ, ಹೀಗೆ ಮಾಡಬೇಕು, ಹಾಗೆ ಮಾಡಬಾರ್ದು, ಅದೆಲ್ಲ ಬೇಡ ನನಗೆ. ಧಾರ್ಮಿಕ ವ್ಯಕ್ತಿ ನಾನು. ಗೀತೆಯನ್ನು ಕೇಳ್ತೀನಿ, ವೇದಾಂತ ಕೇಳ್ತೀನಿ. ಸಮಾಜದ್ದು ಕೇಳ್ತಾರೆ, ಅವರು ಅಧಾರ್ಮಿಕ ನಾಸ್ತಿಕರು. ನಾನೇನು ನಾಸ್ತಿಕನೇ? ಸಮಾಜವನ್ನು ಕೇಳಬೇಕೇ ಅಥವಾ ಗೀತೆಯನ್ನು ಕೇಳಬೇಕೋ? ಅಷ್ಟೇ. ಧಾರ್ಮಿಕರು ಗೀತೆಯನ್ನು ಕೇಳ್ತೀವಿ. ಗೀತೆ ಬಿಟ್ಟು ಸಮಾಜದ್ದು ಕೇಳ್ತಾನೆ ಅಧಾರ್ಮಿಕ, ಅವನು ನಾಸ್ತಿಕ. ಛೀ, ನಿಮ್ಮ ನಡವಳಿಕೆನ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ, ಸರಿನಾ?